ಮಂಚೇನಹಳ್ಳಿ ತಾಲೂಕಿನ ಮಿಣಕನಗುರ್ಕಿ ಶ್ರೀ ಮಹೇಶ್ವರಿ ಕ್ಷೇತ್ರದಲ್ಲಿ ಗುರುವಾರದಂದು ಅತ್ಯಂತ ಸಡಗರ ಸಂಭ್ರಮದಿಂದ ಶ್ರೀ ಮಹೇಶ್ವರಿ ಅಮ್ಮನವರ ಬ್ರಹ್ಮರಥೋತ್ಸವ ಅದ್ಧೂರಿಯಾಗಿ ನೆರವೇರಿತು. ರಥೋತ್ಸವದ ಅಂಗವಾಗಿ ಮುಂಜಾನೆಯಿಂದಲೇ ಅಮ್ಮನವರಿಗೆ ವಿಶೇಷ ಪೂಜೆ, ಅಭಿಷೇಕ, ಹೋಮ ಹವನಗಳು ಸೇರಿದಂತೆ ವಿವಿಧ ಧಾರ್ಮಿಕ ವಿಧಿ ವಿಧಾನಗಳನ್ನು ನೆರವೇರಿಸಲಾಯಿತು. ಧಾರ್ಮಿಕ ವಿಧಿವಿಧಾನಗಳು ಶಾಸ್ತ್ರೋಕ್ತವಾಗಿ ಜರುಗಿದವು. ರಥೋತ್ಸವಕ್ಕೂ ಮುನ್ನ ಅಮ್ಮನವರ ವಿಗ್ರಹವನ್ನು ಹೂಗಳಿಂದ ಅಲಂಕರಿಸಿ ದೇವರ ನಾಮಸ್ಮರಣೆಯೊಂದಿಗೆ ರಥದಲ್ಲಿ ಪ್ರತಿಷ್ಠಾಪಿಸಲಾಯಿತು. ನೂರಾರು ಭಕ್ತರು ಭಕ್ತಿಯಿಂದ ರಥವನ್ನು ಎಳೆದರು. ಸುತ್ತಮುತ್ತಲಿನ ಗ್ರಾಮಗಳಿಂದ ಹಾಗೂ ತಾಲೂಕು, ಜಿಲ್ಲೆಯ ವಿವಿಧ ಭಾಗಗಳಿಂದ ಸಾವಿರಾರು ಭಕ್ತರು ಆಗಮಿಸಿ ದೇವರ ದರ್ಶನ ಪಡೆದು ಪುನೀತರಾದರು. ಇವತ್ತು ಏನು ಮಹೇಶ್ವರಮ್ಮನವರ ಜಾತ್ರೆ
ಜರಬಂಡಹಳ್ಳಿ ಮತ್ತು ಮಿಣಕನಗುರ್ಕಿ ಪಂಚಾಯಿತಿಯಲ್ಲೇ ಸುಮಾರು 16 ಹಳ್ಳಿಗಳು ಸೇರಿ ಮಾಡ್ತಾ ಇರುವಂತಹ ಇಷ್ಟೊಂದು ಅದ್ಭುತವಾದ ಜಾತ್ರೆಗೆ ನಾನಿವತ್ತು ಬಂದು ದೇವರ ದರ್ಶನ ಪಡ್ಕೊಂಡೆ. ಜನಗಳೆಲ್ಲ ಭಕ್ತ ಸಾಗರದಲ್ಲಿ ಮಿಂದೆದ್ದೇಳುತ್ತಿದ್ದಾರೆ. ಆ ರಥವನ್ನ ನೋಡೋದಕ್ಕೆ 2 ಕಣ್ಣು ಸಾಲದು. ನಿಜಕ್ಕೂ ನನ್ನ ಭಾರತ ದೇಶದ ಸಂಸ್ಕೃತಿಯನ್ನ ಈ ರೀತಿ ಮುಂದಿನ ಏನು ಪೀಳಿಗೆಗೆ ನನ್ನ ಪರಂಪರೆಯನ್ನ ಹಸ್ತಾಂತರಿಸುವಂತ ಕೆಲಸ ಈ ರೀತಿಯ ಜಾತ್ರೆಗಳ ಮುಖಾಂತರ ನಡೀತಾ ಇದೆ. ಈ ಒಂದು ಜಾತ್ರೆಯಲ್ಲಿ ಪಾಲ್ಗೊಂಡ ಎಲ್ಲರಿಗೂ ಹಾಗೂ ನನ್ನ ಚಿಕ್ಕಬಳ್ಳಾಪುರ ಹಾಗೂ ಮಂಚನಹಳ್ಳಿ ತಾಲೂಕಿನ ಎಲ್ಲರಿಗೂ ಈ ಜಾತ್ರೆಯಲ್ಲಿ ನಡೆದಿರತಕ್ಕಂತಹ ಎಲ್ಲ ಸಂಪ್ರದಾಯಗಳ ಮುಖಾಂತರ ಮಹೇಶ್ವರಮ್ಮನ ಆಶೀರ್ವಾದ ಎಲ್ಲರಿಗೂ ಸಿಗಲಿ ಅಂತ ಈ ಮುಖಾಂತರ ಬೇಡ್ಕೊಂತಾರೆ. ರಥೋತ್ಸವದ ವೇಳೆ ಯಾವುದೇ ರೀತಿಯ ಅಹಿತಕರ ಘಟನೆಗಳು ಸಂಭವಿಸದಂತೆ ಬಿಗಿ ಪೊಲೀಸ್ ಬಂದೋಬಸ್ತ್ ಮಾಡಲಾಗಿತ್ತು. ರಥೋತ್ಸವದಲ್ಲಿ ಸಮಾಜ ಸೇವಕ ಸಂದೀಪ್ ರೆಡ್ಡಿ ರವರು ಭಾಗಿಯಾಗಿ ಭಕ್ತಿ ಭಾವ ಮೆರೆದರು. ಇದೇ ವೇಳೆ ಸ್ಥಳೀಯ ಮುಖಂಡರು, ಶ್ರೀ ಮಹೇಶ್ವರಿ ಕ್ಷೇತ್ರದ ಆಡಳಿತ ಮಂಡಳಿ ಮತ್ತು ಮಿಣಕನಗುರ್ಕಿ ಗ್ರಾಮಸ್ಥರು ಹಾಗೂ ಭಕ್ತವೃಂದದವರು ಸೇರಿದಂತೆ ಇನ್ನಿತರರು ಭಾಗವಹಿಸಿದ್ದರು. ನಾಸೀರ್, MMTV ನ್ಯೂಸ್, ಮಂಚೇನಹಳ್ಳಿ.